ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಅಬ್ಬರ ಜೋರಾಗಿದೆ. ಮಲೆನಾಡು, ಕರಾವಳಿ ವ್ಯಾಪ್ತಿಯ ಹಲವು ಪ್ರದೇಶಗಳಿಗೆ ವರುಣಾಘಾತ ತಟ್ಟಿದೆ. ಮಂಗಳೂರಿನಲ್ಲಂತೂ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ. ಇದು ಹೊಳೆಯಲ್ಲ, ಕೆರೆ ತೊರೆಯೂ ಅಲ್ಲ. ಮಳೆ ಅಬ್ಬರಕ್ಕೆ ಮಂಗಳೂರಿನ ಪಂಪ್ವೆಲ್ ವೃತ್ತ ನದಿಯಂತೆ ಬದಲಾಗಿರುವ ರೀತಿ ಇದು. ಹೌದು, ಮಧ್ಯಾಹ್ನದಿಂದ ಸುರಿತಾ ಇರುವ ಮಳೆಗೆ ಮಂಗಳೂರು ನಗರ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಬಳಿ ನದಿಯಂತೆ ನೀರು ಹರಿಯುತ್ತಿದೆ. ಈ ನೀರಲ್ಲಿ ಬಸ್ಸೊಂದು ಸಿಲುಕಿ ಪರದಾಡ್ತು. ಪ್ರಯಾಣಿಕರು, ವಿದ್ಯಾರ್ಥಿಗಳನ್ನ ಸ್ಥಳೀಯರು ರಕ್ಷಿಸಿದ್ರು. ಮಳೆ ಹೊಡೆತಕ್ಕೆ ರಸ್ತೆಯೇ ಮುಳುಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆಂಬ್ಯುಲೆನ್ಸ್ ಚಾಲಕ ಅಪಾಯ ಲೆಕ್ಕಿಸದೆ ನೆರೆ ನೀರಿನಲ್ಲಿ ನುಗ್ಗಿಸಿದ್ದಾನೆ. ಇನ್ನು ಕೊಡಿಯಾಲ್ಬೈಲ್, ಭಗವತಿ ನಗರ, ಕೊಟ್ಟಾರು ಸೇರಿ ಅನೇಕ ಪ್ರದೇಶಗಳಿಗೆ ಜಲಾಘಾತ ತಟ್ಟಿದೆ. ಹಲವು ಮನೆಗಳು, ಅಂಗಡಿಗಳು ಮುಳುಗಡೆಯಾಗಿವೆ. ಉತ್ತರ ಕನ್ನಡದಲ್ಲಿ ಮಳೆ ನಿಂತಿಲ್ಲ. ಶಿರಸಿ ದೇವಿಮನೆ ಘಟ್ಟದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡ ಕುಸಿಯುತ್ತಿದೆ. ಮಣ್ಣು, ಮರಗಳು ರಸ್ತೆ ಮೇಲೆ ಜಾರಿ ವಾಹನ ಸಂಚಾರಕ್ಕೆ ಅಡೆತಡೆಯಾಗ್ತಿದೆ. ಇನ್ನು ಗುಡ್ಡ ಕುಸಿತದ ಆತಂಕವಿರುವ ಸ್ಥಳಗಳಿಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಹಿರಿಯ ಅಧಿಕಾರಿ ರಾಹುಲ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಳೆ ಹೊಡೆತಕ್ಕೆ ಗದಗದ ಲಕ್ಷ್ಮೇಶ್ವರದ ಗುಂಜಳ, ಮಾಡಳ್ಳಿ ಸಂಪರ್ಕಿಸುವ ಹಳ್ಳದ ಸೇತುವೆ ನೀರಲ್ಲಿ ಕಳೆದು ಹೋಗಿದೆ. ಮಾಡಳ್ಳಿ ಗ್ರಾಮದ ವಿದ್ಯಾರ್ಥಿಗಳು, ರೈತರು ಪರದಾಡ್ತಿದ್ದಾರೆ. ಹಳ್ಳದ ನೀರು ಹೆಸರು, ಹತ್ತಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ನುಂಗಿ ಹಾಕಿದೆ. ಇನ್ನು ಹಳೆ ಹುಬ್ಬಳ್ಳಿಯಲ್ಲಿ ಚರಂಡಿಯಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದ ಹುಸೇನ್ ಸಾಬ್ ಮನೆಗೆ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟಿದ್ರು. ಕುಟುಂಬದವರಿಗೆ 5 ಲಕ್ಷ ಪರಿಹಾರ ನೀಡಿ ಸಾಂತ್ವನ ಹೇಳಿದ್ರು. ಇತ್ತ ಕೊಡಗಿನಲ್ಲಿ ಮಳೆ ಹೆಚ್ಚಾಗಿ ಕುಶಾಲನಗರದ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರು ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.